ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ತಿಂಗಳ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿ, ಫೆಬ್ರವರಿ 2026 ಪೂರ್ಣ ಮಾಸ ಭವಿಷ್ಯ. 2026ರ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಒಂದು ಮೈಲಿಗಲ್ಲಾಗಲಿದೆ. ರಾಶ್ಯಾಧಿಪತಿ ಶುಕ್ರನ ಶುಭ ದೃಷ್ಟಿ ಮತ್ತು ಗುರು ಗ್ರಹದ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗಲಿದೆ. ಈ ತಿಂಗಳು ನೀವು ಕೇವಲ ಭೌತಿಕ ಸುಖಗಳನ್ನಷ್ಟೇ ಅಲ್ಲದೆ ಮಾನಸಿಕ ನೆಮ್ಮದಿಯನ್ನು ಪಡೆಯಲಿದ್ದೀರಿ. ಜಾತಕದಲ್ಲಿನ ಗ್ರಹಗತಿಗಳು ನಿಮ್ಮ ಪರವಾಗಿರುವುದರಿಂದ ದೀರ್ಘಕಾಲದ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ. ಒಟ್ಟಾರೆ ಜೀವನದ ಹಾದಿ. ಫೆಬ್ರವರಿ ತಿಂಗಳು ನಿಮಗೆ ಆತ್ಮವಿಶ್ವಾಸದ ಮಾಸ. ಜನವರಿ ತಿಂಗಳಲ್ಲಿದ್ದ ಗೊಂದಲಗಳು ಈ ತಿಂಗಳ ಆರಂಭದಲ್ಲೇ ನಿವಾರಣೆಯಾಗಲಿವೆ. ಸೂರ್ಯ ಮತ್ತು ಬುಧನ ಸಂಚಾರವು ನಿಮ್ಮ 10ನೇ ಮತ್ತು 11ನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಲಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ರೀತಿಯ ಶಿಸ್ತು ಇರಲಿದೆ. ಈ ತಿಂಗಳ ಮೊದಲ 15 ದಿನಗಳು ಯೋಜನೆಗಳನ್ನು ರೂಪಿಸಲು ಉತ್ತಮವಾಗಿದ್ದರೆ, ನಂತರದ 15 ದಿನಗಳು ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಅತ್ಯುತ್ತಮವಾಗಿವೆ. ನೀವು ಈ ಹಿಂದೆ ಅನುಭವಿಸಿದ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಇದಾಗಿದ್ದು, ಅದೃಷ್ಟವು ನಿಮ್ಮ ಬೆನ್ನಿಗಿರಲಿದೆ. ಉದ್ಯೋಗ ಮತ್ತು ವೃತ್ತಿ ಜೀವನ. ವೃತ್ತಿರಂಗದಲ್ಲಿ ವೃಷಭ ರಾಶಿಯವರು ಈ ತಿಂಗಳು ಅಪ್ರತಿಮ ಯಶಸ್ಸನ್ನು ಕಾಣಲಿದ್ದಾರೆ. ಸ್ಥಿರತೆ ಮತ್ತು ಪ್ರಗತಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಲಿದೆ. ಕಚೇರಿಯ ರಾಜಕೀಯದಿಂದ ನೀವು ದೂರ ಉಳಿಯುವಿರಿ ಮತ್ತು ನಿಮ್ಮ ಕೆಲಸವೇ ನಿಮಗಾಗಿ ಮಾತನಾಡಲಿದೆ. ಬಡ್ತಿ ಮತ್ತು ವೇತನ ಏರಿಕೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಏರಿಕೆ ಬಗ್ಗೆ ಈ ತಿಂಗಳ 3ನೇ ವಾರದಲ್ಲಿ ಶುಭ ಸುದ್ದಿ ಕೇಳುವಿರಿ. ಹೊಸ ಜವಾಬ್ದಾರಿಗಳು. ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿಯನ್ನು ನಿಮಗೆ ನೀಡಲಿದ್ದಾರೆ. ಇದು ನಿಮಗೆ ಆರಂಭದಲ್ಲಿ ಒತ್ತಡ ಎನಿಸಿದರೂ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕ. ನಿರುದ್ಯೋಗಿಗಳಿಗೆ, ಕೆಲಸ ಹುಡುಕುತ್ತಿರುವವರಿಗೆ ಈ ತಿಂಗಳು ವರದಾನವಾಗಲಿದೆ. ವಿಶೇಷವಾಗಿ ಬ್ಯಾಂಕಿಂಗ್, ಶಿಕ್ಷಣ ಮತ್ತು ಐಟಿ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ವೇತನದ ಉದ್ಯೋಗ ದೊರೆಯಲಿದೆ. ವಿದೇಶಿ ಅವಕಾಶಗಳು. ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕೆಂಬ ಹಂಬಲ ಉಳ್ಳವರಿಗೆ ಈ ತಿಂಗಳು ಅಗತ್ಯ ದಾಖಲೆಗಳು ಸಿದ್ಧವಾಗಲಿವೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಆರ್ಥಿಕ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ನಿಮಗೆ ಅತ್ಯಂತ ಸುಭಿಕ್ಷವಾಗಿರಲಿದೆ. ಧನಲಾಭ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಲಿವೆ. ಒಂದಕ್ಕಿಂತ ಹೆಚ್ಚು ಕಡೆಗಳಿಂದ ಹಣ ಹರಿದು ಬರಲಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಹೂಡಿಕೆ ಮಂತ್ರ. ಈ ತಿಂಗಳು ನೀವು ಚಿನ್ನ, ಬೆಳ್ಳಿ ಅಥವಾ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಯೋಚಿಸುವಿರಿ. ಗ್ರಹಗತಿಗಳು ಲಾಭದಾಯಕವಾಗಿರುವುದರಿಂದ ಭೂಮಿ ಅಥವಾ ಮನೆ ಖರೀದಿಯ ವ್ಯವಹಾರಗಳು ಯಶಸ್ವಿಯಾಗಲಿವೆ. ಖರ್ಚುಗಳ ಮೇಲೆ ನಿಯಂತ್ರಣ. ಆದಾಯ ಹೆಚ್ಚಿದರೂ ನೀವು ಅನಗತ್ಯವಾಗಿ ಹಣ ವ್ಯಯಿಸುವುದಿಲ್ಲ. ಭವಿಷ್ಯದ ಉಳಿತಾಯದತ್ತ ನಿಮ್ಮ ಗಮನ ಹೆಚ್ಚಿರಲಿದೆ. ಷೇರು ಮಾರುಕಟ್ಟೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಹೊಂದಿದ್ದರೆ ಈ ತಿಂಗಳು ತಜ್ಞರ ಸಲಹೆಯ ಮೇರೆಗೆ ಮಾಡುವ ಹೂಡಿಕೆ ಉತ್ತಮ ಫಲ ನೀಡಲಿದೆ. ಪ್ರೀತಿ ಮತ್ತು ವೈವಾಹಿಕ ಜೀವನ. ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಈ ತಿಂಗಳು ಮಧುರವಾದ ಅನುಭವಗಳನ್ನು ತರಲಿದೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಯಶಸ್ವಿಯಾಗಲಿವೆ. ನಿಮಗೆ ಇಷ್ಟವಾದ ವ್ಯಕ್ತಿಯೊಂದಿಗೆ ಸಂಬಂಧ ಬೆಸೆಯುವ ಸಾಧ್ಯತೆ ಹೆಚ್ಚಿದೆ. ಪ್ರೇಮಿಗಳಿಗೆ ನಿಮ್ಮ ಪ್ರೇಮ ಜೀವನದಲ್ಲಿ ರೋಚಕತೆ ಇರಲಿದೆ. ಪರಸ್ಪರ ಉಡುಗೊರೆಗಳನ್ನು ನೀಡುವ ಮೂಲಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವಿರಿ. ತಿಂಗಳ ಮಧ್ಯಭಾಗದಲ್ಲಿ ಸಂಗಾತಿಯೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವಿರಿ. ವೈವಾಹಿಕ ಜೀವನ. ದಂಪತಿಗಳ ನಡುವೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಸಂಗಾತಿಯು ನಿಮ್ಮ ವೃತ್ತಿ ಜೀವನಕ್ಕೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಮಕ್ಕಳ ವಿಚಾರದಲ್ಲಿ ದಂಪತಿಗಳು ಒಮ್ಮತದ ನಿರ್ಧಾರ ತೆಗೆದುಕೊಳ್ಳುವಿರಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ. ಸೌಹಾರ್ದತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ನಿಮ್ಮ ಅರ್ಧದಷ್ಟು ಆತಂಕ ದೂರವಾಗಲಿದೆ. ಸಹೋದರ ಸಹೋದರಿಯರಿಂದ ಸಹಕಾರ ಸಿಗಲಿದೆ. ಶುಭ ಕಾರ್ಯಗಳು. ಮನೆಯಲ್ಲಿ ನಾಮಕರಣ, ನಿಶ್ಚಿತಾರ್ಥ ಅಥವಾ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ಸಾಮಾಜಿಕ ಗೌರವ. ನಿಮ್ಮ ಸಮಾಜ ಸೇವೆಯ ಮನೋಭಾವದಿಂದಾಗಿ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಹೆಸರು ಪ್ರಖ್ಯಾತಿಯಾಗಲಿದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶ ಸಿಗಲಿದೆ. ಆರೋಗ್ಯ ಮತ್ತು ಜೀವನ ಶೈಲಿ. ಆರೋಗ್ಯದ ಬಗ್ಗೆ ಈ ತಿಂಗಳು ನೀವು ಮಿಶ್ರ ಫಲಗಳನ್ನು ನಿರೀಕ್ಷಿಸಬಹುದು. ದೈಹಿಕ ಆರೋಗ್ಯ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿದ್ದರೂ ತಿಂಗಳ ದ್ವಿತೀಯಾರ್ಧದಲ್ಲಿ ಕಣ್ಣಿನ ಉರಿ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಆಹಾರದ ಬಗ್ಗೆ ಕಾಳಜಿ ವಹಿಸಬೇಕು.
ಮಾನಸಿಕ ಆರೋಗ್ಯ, ಧ್ಯಾನ ಮತ್ತು ಯೋಗದತ್ತ ನೀವು ಆಕರ್ಷಿತರಾಗುವಿರಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜಾಗ್ರತೆ, ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸವಾಗದಂತೆ ನೋಡಿಕೊಳ್ಳಿ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಅತ್ಯಗತ್ಯ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆ, IAS, KS ಅಥವಾ ಯಾವುದೇ ಸರ್ಕಾರಿ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ ತಿಂಗಳು ಪಠ್ಯಕ್ರಮವನ್ನು ಮುಗಿಸಲು ಮತ್ತು ಪುನರಾವರ್ತನೆ ಮಾಡಲು ಅತ್ಯುತ್ತಮವಾಗಿದೆ. ಉನ್ನತ ಶಿಕ್ಷಣ, ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಸಂಶೋಧನೆಯಲ್ಲಿ ಯಶಸ್ಸು ಸಿಗಲಿದೆ. ಗುರುಗಳ ಮಾರ್ಗದರ್ಶನ, ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಕರ ಮಾರ್ಗದರ್ಶನ ಸಿಗುವುದರಿಂದ ನಿಮ್ಮ ಹಾದಿ ಸುಗಮವಾಗಲಿದೆ. ವ್ಯಾಪಾರ ಮತ್ತು ಉದ್ಯಮ. ವ್ಯಾಪಾರಸ್ಥರಿಗೆ ಫೆಬ್ರವರಿ ತಿಂಗಳು ಲಾಭದಾಯಕ ಪರ್ವ. ವಿಸ್ತರಣೆ, ನಿಮ್ಮ ವ್ಯಾಪಾರವನ್ನು ಬೇರೆ ನಗರಗಳಿಗೆ ಅಥವಾ ಆನ್ಲೈನ್ ವೇದಿಕೆಗೆ ವಿಸ್ತರಿಸಲು ಇದು ಸೂಕ್ತ ಸಮಯ. ಹೊಸ ಒಪ್ಪಂದಗಳು, ವಿದೇಶಿ ಕಂಪನಿಗಳೊಂದಿಗೆ ಅಥವಾ ದೊಡ್ಡ ಸಂಸ್ಥೆಗಳೊಂದಿಗೆ ಹೊಸ ಒಪ್ಪಂದಗಳು ಸಹಿ ಆಗಬಹುದು. ಆರ್ಥಿಕ ಶಿಸ್ತು, ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದರಿಂದ ಭವಿಷ್ಯದಲ್ಲಿ ಉಂಟಾಗುವ ಕಾನೂನು ಸಮಸ್ಯೆಗಳಿಂದ ಪಾರಾಗಬಹುದು. ಪ್ರಯಾಣ. ಈ ತಿಂಗಳು ವೃತ್ತಿ ಸಂಬಂಧಿತ ಪ್ರಯಾಣಗಳು ಹೆಚ್ಚಿರಲಿವೆ. ಇವುಗಳಿಂದ ನಿಮಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸ ಅಥವಾ ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ. ವಾಹನ ಚಾಲನೆ ಮಾಡುವಾಗ ವೇಗದ ಬಗ್ಗೆ ಎಚ್ಚರಿಕೆ ಇರಲಿ. ಶುಭ ಮತ್ತು ಅಶುಭ ದಿನಗಳು. ಶುಭ ದಿನಗಳು 2, 3, 7, 8, 12, 16, 20, 21, 25, 27. ಎಚ್ಚರಿಕೆಯ ದಿನಗಳು 5, 11, 14, 19, 23. ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 2 ಬಾರಿ ಯೋಚಿಸಿ. ಪರಿಹಾರ ಕ್ರಮ. ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಮಹಾಲಕ್ಷ್ಮಿ ಪೂಜೆ, ಪ್ರತಿದಿನ ಅಥವಾ ಕನಿಷ್ಠ ಶುಕ್ರವಾರದಂದು ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠಿಸಿ. ದಾನ, ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಮಂತ್ರ, ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮ್ಯೈ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪಕ್ಷಿಗಳಿಗೆ ಆಹಾರ, ಪ್ರತಿದಿನ ಬೆಳಿಗ್ಗೆ ಹಕ್ಕಿಗಳಿಗೆ ಧಾನ್ಯ ಮತ್ತು ನೀರನ್ನು ನೀಡಿ. ಅಂತಿಮ ಸಾರಾಂಶ. ವೃಷಭ ರಾಶಿಯವರಿಗೆ ಫೆಬ್ರವರಿ 2026 ಒಂದು ಸುಂದರ ತಿಂಗಳು. ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಸರಿಯಾದ ಬೆಲೆ ಸಿಗುವ ಕಾಲವಿದು. ಆರ್ಥಿಕವಾಗಿ ನೀವು ಸಬಲರಾಗುವಿರಿ, ಕೌಟುಂಬಿಕವಾಗಿ ಸುಖಿಗಳಾಗುವಿರಿ. ಅಹಂಕಾರವನ್ನು ದೂರವಿಟ್ಟು ಬಂದ ಅವಕಾಶಗಳನ್ನು ವಿನಯದಿಂದ ಸ್ವೀಕರಿಸಿದರೆ ಈ ತಿಂಗಳು ನಿಮ್ಮ ಜೀವನದ ಅತ್ಯುತ್ತಮ ತಿಂಗಳುಗಳಲ್ಲಿ ಒಂದಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ.